ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿರುತ್ತೇನೆ. ಈ ದಿನಕ್ಕೆ ನಾವು ಆರಿಸಿಕೊಂಡಂಥ ವಾಕ್ಯ ಭಾಗವು ಎಹೆಜ್ಕೇಲನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ, ಅದರಲ್ಲಿ 23ರಿಂದ ಮುಂದಕ್ಕೆ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಮತ್ತು ಅದಕ್ಕೆ ಪೂರಕವಾಗಿ ಹೊಸ ಒಡಂಬಡಿಕೆಯಲ್ಲಿ ಎಫೆಸ 4ನೇ ಅಧ್ಯಾಯ 17ರಿಂದ 24 ಅನಂತರ ನೋಡಿಕೊಳ್ಳೋಣ. ಎಹೆಜ್ಕೇಲ 18, 23ರಿಂದ 32. ಈ ವಾಕ್ಯಭಾಗಕ್ಕೆ ನಾವು ಬರುವಾಗ ಇಲ್ಲಿ ಇರುವಂಥ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಾವು ನೋಡಿಕೊಳ್ಳುವಂಥದ್ದು, ದೇವರು ತನ್ನ ಹೃದಯವನ್ನು ತಿಳಿಸ್ತಾ ಇದ್ದಾನೆ, ತನ್ನ ಬಯಕೆಯನ್ನು ತಿಳಿಸ್ತಾ ಇದ್ದಾನೆ. ಆತನ ಇಷ್ಟ ಏನು, ಆತನೇನು ಬಯಸ್ತಾನೆ ಎಂಬುದನ್ನು ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಜೀವನಗಳಲ್ಲಿ ನೋಡಿಕೊಳ್ಳುವಂಥ ಭಾಗಕ್ಕೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಪ್ರಿಯರೇ, 23ನೇ ವಚನ ಹೀಗೆ ಆರಂಭ ಮಾಡ್ತದೆ: ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಸಮಾಜದಲ್ಲಿ ನಾವು ಜೀವಿಸುವಾಗ ನಾವು ಅನೇಕ ಬಾರಿ ಕೆಲವು ವ್ಯಕ್ತಿಗಳನ್ನು ನೋಡ್ತೇವೆ. ಕೆಲವು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಿದ್ದಾರೆ, ಸಮಾಜ ಸುಧಾರಕರಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರು ಜನರಿಗೆ, ಕುಟುಂಬಕ್ಕೆ, ನೆರೆಹೊರೆಗೆ, ಪರಿಸರಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳಿತನ್ನು ಮಾಡಬೇಕೆಂದು ಬಯಸುವಂಥ ಒಳ್ಳೆಯ ಮನೋಭಾವನೆ ಹೊಂದಿರುವಂಥ ಅನೇಕ ನಾಯಕರು, ಹಿರಿಯರು, ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಆದರೆ ಅದಕ್ಕೆ ವಿರುದ್ಧವಾಗಿ ಕೂಡ ಅನೇಕ ಜನರನ್ನು ಕೆಟ್ಟದ್ದನ್ನು ಮಾಡುವಂಥ, ದುಷ್ಟತನವನ್ನು ಮಾಡುವಂಥ, ಮೋಸವನ್ನು ಮಾಡುವಂಥ, ಮತ್ತೊಬ್ಬರಿಗೆ ನೋವನ್ನು ಕೊಡುವಂಥ ಕೆಲಸವನ್ನು ನಾವು ನೋಡ್ತೇವೆ. ಪ್ರಿಯರೇ, ನಮ್ಮ ಆಡು ಭಾಷೆಗಳಲ್ಲಿ ಕೆಲವು ಬಾರಿ ಅವರನ್ನು ರೌಡಿಗಳೆಂಬುದಾಗಿ ಹೇಳ್ತೇವೆ. ಅಂದರೆ ಯಾರು ತೊಂದರೆ ಮಾಡ್ತಾರೋ, ಸಾಮಾಜಿಕವಾಗಿ ಸರಿಯಾದಂಥ ಒಂದು ನಿಯಮವನ್ನು ಅನುಸರಿಸೋದಿಲ್ಲವೋ, ವಿರುದ್ಧವಾಗಿ ಜೀವನ ಮಾಡ್ತಾರೋ ಸಮಾಜಕ್ಕೆ, ಅಂಥವ್ರನ್ನ ನಾವು ದುಷ್ಟರೆಂಬುದಾಗಿ ನಾವು ನೋಡ್ತೇವೆ. ಅಂಥವ್ರನ್ನ ನಾವು ಇಷ್ಟಪಡೋದಿಲ್ಲ. ಪ್ರಿಯರೇ, ದೇವರು ಇಂಥವ್ರನ್ನ ನೋಡುವಾಗ ಆತನು ಹೇಳ್ತಾನೆ, ಇಂಥ ದುಷ್ಟರೂ ಸಹ ನಾಶವಾಗಬಾರದು ಎಂದು ಆತನ ಬಯಸ್ತಾನೆ. ಪ್ರಿಯರೇ, ಇಂಥ ಪ್ರೀತಿಯುಳ್ಳ ಕರ್ತನ ನಮ್ಮ ಕರ್ತನಾಗಿದ್ದಾನೆ. ಒಳ್ಳೆಯವ್ರಿಗೆ ಏನೂ ಆಗಬಾರದು ಎಂಬುದಾಗಿ ಆಲೋಚನೆ ಮಾಡುವುದು ಒಂದು ಕಡೆ, ಆದರೆ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕೆಟ್ಟವನಾಗಿದ್ದಾನೆ, ಕೆಟ್ಟವಳಾಗಿದ್ದಾಳೆ, ಆದರೂ ಸಹ ಅವಳು ನಾಶವಾಗಬಾರದು ಎಂದು ದೇವರು ಬಯಸ್ತಾನೆ. ಪ್ರಿಯರೇ, ಅದಕ್ಕಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯೇ ಹೇಳಿದಂಥ ಶ್ರೇಷ್ಠವಾದಂಥ ಮಾತು, ನಿಕೋದೇಮನು ಯೇಸುವನ್ನು ಸಂಧಿಸಲಿಕ್ಕೆ ರಾತ್ರಿಯಲ್ಲಿ ಬರ್ತಾನೆ. ಆ ರಾತ್ರಿಯಲ್ಲಿ ಬಂದಾಗ ದೊಡ್ಡ ಸಂವಾದ ನಡೀತದೆ. ಅಲ್ಲಿ ಇಡೀ ಸತ್ಯವೇದಕ್ಕೆ ಕೇಂದ್ರ ವ್ಯಕ್ತಿಯಾಗಿರುವಂಥ, ಕೇಂದ್ರ ಬಿಂದು ಆಗಿರುವಂಥ ಒಂದು ವಾಕ್ಯವನ್ನು ದೇವರು ಯೇಸು ಸ್ವಾಮಿನ ಹೇಳ್ತಾನೆ ನಿಕೋದೇಮನಿಗೆ. ಯೋಹಾನ 3ನೇ ಅಧ್ಯಾಯ 6ನೇ ವಚನ ಗೊತ್ತಿರುವಂಥ ವಾಕ್ಯಭಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಎಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಿಯರೇ, ನಾಶವಾಗಬಾರದೆಂದು ಆತನ ಕೊಟ್ಟಿದ್ದಾನೆ. ಪ್ರಿಯರೇ, ಆದ್ದರಿಂದ ದೇವರು ಯಾರೂ ಕೂಡ ನಾಶವಾಗಬಾರದು ಎಂಬುದನ್ನು ಬಯಸ್ತಾನೆ ಹೊರತು ಕೆಟ್ಟದಾಗಲಿ, ಅವನು ಅದರಲ್ಲಿ ಕೆಟ್ಟದನ್ನು ಸತ್ತು ಹೋಗಲಿ ಎಂಬುದು ಆತನ ಬಯಸೋದಿಲ್ಲ. ಪ್ರಿಯರೇ, ಕರುಣಾಮಯ ದೇವರು, ಪ್ರೀತಿಸುವ ಕರ್ತ ನಮಗಿದ್ದಾನೆ. ಪ್ರಿಯರೇ, ಯಾವಾಗ ಪಶ್ಚಾತ್ತಾಪ ನಾವು ದೇವರಿಗೆ ಬರ್ತೇವೋ ಆತನು ಪುನಃಸ್ಥಾಪನೆಯನ್ನು ಬಯಸ್ತಾನೆ. ಪ್ರಿಯರೇ, ನಾಶನವನ್ನು ಅಲ್ಲ. ಪಾಪಿಗಳು ತಮ್ಮ ಮಾರ್ಗಗಳಿಂದ ತಿರುಗಿ ಬಿಟ್ಟು ಬದುಕುವುದನ್ನು ನೋಡೋ ಬಯಕೆಯಿಂದ ದೇವರು ತನ್ನ ಪಾತ್ರವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಹೊಣೆಗಾರಿಕೆಯ ವಾಸ್ತವತೆ ನಾವು ತಿಳ್ಕೊಳ್ಬೇಕು, ವೈಯಕ್ತಿಕ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕು. ಪ್ರಿಯರೇ, ವಚನ 25ಕ್ಕೆ ನಾವು ಬರುವಾಗ ಅಲ್ಲಿ, ಆದರೆ ನೀವು ಕರ್ತನ ಕ್ರಮವು ಸಮವಲ್ಲ ಎಂದು ಹೇಳುತ್ತಿದ್ದೀರಿ. ಇಸ್ರಾಯೇಲ್ ವಂಶದವರೇ, ನನ್ನ ಕ್ರಮ ಸಮವಲ್ಲವೋ, ನಿಮ್ಮ ಕ್ರಮವೇ ಸಮವಲ್ಲವಷ್ಟೇ ಎಂಬುದಾಗಿ ಆತನು ಹೇಳಿ ಮುಂದೆ ಆತನು 2-3 ವಿಷಯಗಳನ್ನು ತಿಳಿಸ್ತಾನೆ. ಪ್ರಿಯರೇ, ದೂಷಣೆ ಮಾಡುವಂಥ ವಿಷಯ, ವೈಯಕ್ತಿಕ ಜವಾಬ್ದಾರಿ. ಇಸ್ರಾಯೇಲ್ ಜನರು ದೇವರನ್ನೇ ಅನ್ಯಾಯ ಮಾಡುವವನೆಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತು ತಮ್ಮ ಹಿಂದಿನ ತಲೆಮಾರುಗಳು ಹಿರಿಯರು ಮಾಡಿದ
ತಪ್ಪುಗಳು ತಮ್ಮ ಪರಿಸ್ಥಿತಿಗಳ ಮೇಲೆ ದೂಷಣೆ ಮಾಡ್ತಾರೆ ಪ್ರಿಯರೇ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಸ್ವಂತ ಕ್ರಿಯೆಗಳಿಗೆ ಜವಾಬ್ದಾರನು ಎಂಬುದನ್ನು ಯೆಹೆಜ್ಕೇಲನ ಮುಖಾಂತರವಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ನನ್ನ ಸಮಸ್ಯೆಗೆ ಇನ್ಯಾರೋ ಕಾರಣ ಅಲ್ಲ, ನನ್ನ ಪರಿಸ್ಥಿತಿಗೆ ಇನ್ಯಾರೋ ಕಾರಣ ಅಲ್ಲ, ನನಗೆ ನಾನೇ ಕಾರಣ ಎಂಬುದನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಜವಾಬ್ದಾರಿ ಹೊತ್ತುಕೊಳ್ಳಬೇಕೆಂಬುದಾಗಿ ಯೆಹೆಜ್ಕೇಲನು ನಮಗೆ ಇಲ್ಲಿ ವಾಕ್ಯ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಹಾಗೆಯೇ ನೀತಿ ನ್ಯಾಯ ಕೂಡ ಆನುವಂಶಿಕವಾಗಿ ಬರೋದಲ್ಲ, ಅದನ್ನು ನಾವು ಬೆಳೆಸ್ಕೊಳ್ಬೇಕು, ಕಾಪಾಡಿಕೊಳ್ಳಬೇಕು. ನಾವು ನಮ್ಮ ಕ್ರಿಯೆಗಳಿಗೆ ಜವಾಬ್ದಾರಾಗಿದ್ದೇವೆ ಪ್ರಿಯರೇ, ಬೇರೆಯವರ ಕ್ರಿಯೆಗಳ ಬದಲಾಗಿ ನಮ್ಮ ಕ್ರಿಯೆಗಾಗಿ. 2 ಬಾರಿ ವಾಕ್ಯವಾಗಿ ನಮಗೆ 18ನೇ ಅಧ್ಯಾಯದಲ್ಲಿ ಹೇಳ್ತದೆ, ಪಾಪ ಮಾಡುವ ಆತ್ಮವೇ ಸಾಯುತ್ತದೆ ಎಂಬುದಾಗಿ. ಯಾರು ತಪ್ಪು ಮಾಡ್ತಾರೋ ಅವರೇ ಅನುಭವಿಸ್ತಾರೆ ಎಂಬುದಾಗಿ 2 ಬಾರಿ ವಾಕ್ಯದಲ್ಲಿ ಯೆಹೆಜ್ಕೇಲನ ಗ್ರಂಥ 18ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ತೇವೆ ಪ್ರಿಯರೇ. ಆದ್ದರಿಂದ ನಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ, ಅದನ್ನು ನಾವೇ ಅನುಭವಿಸಬೇಕಾಗತ್ತೆ. ಬಹಳಷ್ಟು ಒಳ್ಳೆಯದೆಲ್ಲ ಮಾಡಿದ ನೀತಿವಂತನ ತಂದೆಯ ಬಗ್ಗೆ ನಾವು 18ನೇ ವಚನದಲ್ಲಿ ಓದಿಕೊಳ್ತೇವೆ. ಆದರೆ ಮಗ ಅನೀತಿವಂತನಾಗ್ತಾನೆ, ತಂದೆ ಮಾಡಿದ ಒಳ್ಳೆಯ ಕೆಲಸಗಳನ್ನು ಮಾಡಲು ನಿರಾಕರಿಸಿ ವಿಫಲನಾಗ್ತಾನೆ. ಆದರೆ ಫಲಿತಾಂಶ ಏನಪ್ಪ ಅಂದರೆ ಅವನ ಮೊಮ್ಮಗ ಅವನು ನೀತಿವಂತನಾಗಿ ಬದಲಿಕ್ಕೆ ಅವಕಾಶ ಆಗ್ತದೆ ಪ್ರಿಯರೇ. ಹೀಗೆ ತಂದೆ ಒಳ್ಳೆಯವನಾದ ಕೂಡಲೇ ಮಗ ಒಳ್ಳೆಯನಾಗ ಆಗೋ ಅವಶ್ಯಕತೆ ಇಲ್ಲ, ಮಗ ಕೆಟ್ಟವನಾದ ಕೂಡಲೇ ಅವನ ಮಗ ಕೆಟ್ಟವನಾಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೃತ್ಯಗಳಿಗೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಪ್ರಿಯರೇ. ಅದಕ್ಕಾಗಿ ವಚನ 30-31 ವಾಕ್ಯ ಹೇಗೆ ಹೇಳುತ್ತೆ, ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ ಎಂಬುದಾಗಿ ವಾಕ್ಯ ನಮಗೆ ಹೇಳುತ್ತೆ ಬರ್ತದೆ ಪ್ರಿಯರೇ. ನಾವು ಬದಲಾಗಬೇಕು, ಬಿಟ್ಟಬೇಕು. ದೇವರ ಕರೆಗೆ ಕಿವಿಗೊಟ್ಟು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನಮ್ಮ ನವೀಕರಿಸಿಕೊಂಡು ಆತನಿಗೆ ಬರಬೇಕೆಂಬುದಾಗಿ ಆತನ ಬಯಸ್ತಾನೆ ಪ್ರಿಯರೇ. ನಾವು ಹಾಗೆ ಬರುವಾಗ ಆತ ನಮ್ಮ ಶುದ್ಧ ಮಾಡ್ತಾನೆ, ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ಬಲಪಡಿಸುವತನಾಗಿರ್ತಾನೆ ಪ್ರಿಯರೇ. ಆತನ ಕರುಣೆಯುಳ್ಳ ದೇವರಾಗಿದ್ದಾನೆ, ದುಷ್ಟನು ಸಾಯಬಾರದೆಂದು ಬಯಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಯಾರ ಮರಣದಲ್ಲೂ ದೇವರಿಗೆ ಇಷ್ಟ ಇಲ್ಲ, ದುಷ್ಟರಾಗಿ ಸಾಯೋದು ಬೇಕಿಲ್ಲ, ಎಲ್ಲರೂ ಪಶ್ಚಾತ್ತಾಪಪಟ್ಟು ಬದುಕಬೇಕು ಎಂಬುದನ್ನು ಆತನು ಬಯಸ್ತಾನೆ ಪ್ರಿಯರೇ. ಇದು ನಮ್ಮ ಕರ್ತನಾದ ದೇವರ ಪ್ರೀತಿಯ ಸ್ವರೂಪ. 31ನೇ ವಚನಕ್ಕೆ ಬರುವಾಗ, ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮನ್ನು ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಹಾಗಾದರೆ ನಾವು ಕರ್ತನ ಕರೆಗೆ ಹೋಗೊಟ್ಟು ನಾವು ಮಾಡುತ್ತಿರುವಂಥ ಎಲ್ಲ ಅಪರಾಧಗಳನ್ನು ಬಿಟ್ಟವರಾಗಿ ನೂತನ ಸ್ವಭಾವ ಧರಿಸಿಕೊಳ್ಳಬೇಕು ಎಂಬುದಾಗಿ ಆತನು ಬಯಸ್ತಾನೆ ಪ್ರಿಯರೇ. ಆಗ ಆತನ ಬೆಳಕು ನಮ್ಮಲ್ಲಿ ಉದಯಿಸ್ತದೆ. ಆಗ ನಾವು ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ಅವಕಾಶವಾಗುತ್ತೆ. ನಾವು ಆತನ ಮಕ್ಕಳನ್ನು ಹೇಳಿಕೊಳ್ಳುತ್ತಾ ಆತನ ಪ್ರೀತಿಯನ್ನು, ಕರುಣೆಯನ್ನು ಪ್ರತಿಬಿಂಬಿಸ್ತಾ ಜೀವನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. 32ನೇ ವಚನ ಹೇಳ್ತದೆ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ದೇವರಿಗೆ ಸಾವಿನಲ್ಲಿ ಸಂತೋಷವಿಲ್ಲ. ಇವತ್ತು ನಾನು ನನ್ನ ಸ್ವಂತ ಆಲೋಚನೆಗಳಲ್ಲಿ, ದುಷ್ಕಾರ್ಯಗಳಲ್ಲಿ ಸಾಯಬಾರದೆಂಬುದಾಗಿ ಆತನು ಬಯಸ್ತಾನೆ ಪ್ರಿಯರೇ. ಬಿಟ್ಟು ಬದುಕುವುದರಲ್ಲಿ ಆತನ ಸಂತೋಷ, ಅದು ಸಿದ್ಧವಾಗಿದ್ದಾನೆ ನಮ್ಮನ್ನು ಬದಲಾಯಿಸಲಿಕ್ಕೆ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ. ನಾನು ಸಿದ್ಧವಾಗಿ ಆತನ ಬಳಿಗೆ ಬರಬೇಕಷ್ಟೇ. 2ನೇ ವಾಕ್ಯ ಭಾಗ ಎಫೆಸ 4ನೇ ಅಧ್ಯಾಯ 17-24 ನಾವು ಓದಿಕೊಳ್ಳುವಾಗ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೀಗೆ ಹೇಳ್ತದೆ, ತಲೆಬರಹ, ದೇವರಿಂದ ಕರೆಸಿಕೊಂಡವರು ಅಜ್ಞಾನಿಗಳ ದುರ್ನಡತೆಯನ್ನು ಬಿಟ್ಟು ಯೋಗ್ಯರಾಗಿ ನಡೆಯಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ನಾವು ದೇವರಿಂದ ಕರೆಯಲ್ಪಟ್ಟಿದ್ದೆಂಬ ನಮಗೆ ಭರವಸೆ ಇರುವುದಾದರೆ, ನಾನು ಹಾಗೆ ಹೇಳಿಕೊಳ್ಳುತ್ತಾ ಇರೋದಾದರೆ, ನಾನು ಕ್ರಿಸ್ತನ ಮಗಳಾಗಿ ಜೀವಿಸ್ತಾ ಇರೋದಾದರೆ, ನಾನು ಆತನ ಹೆಸರಿಗೆ ಯೋಗ್ಯನಾಗಿ ಜೀವಿಸಬೇಕೆಂಬುದಾಗಿ ನನಗೆ ಕರೆ ಉಂಟು. ವಚನದಲ್ಲಿ ಮುಂದೆ ಓದಿಕೊಳ್ಳುವಾಗ 17ನೇ ವಚನ, ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ಇನ್ನುವೇ ನೀವು ನಡೆದುಕೊಳ್ಳಬಾರದೆಂದು ಕರ್ತನಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳ್ತಿರುವುದಾಗಿ ಪೌಲನು ಹೇಳ್ತಾನೆ ಪ್ರಿಯರೇ. ನಾವು ಈ ಲೋಕದವರಂತೆ ನಡೆದುಕೊಳ್ಳಬಾರದು, ಈ ಲೋಕದ ದುಷ್ಟರಂತೆ ನಡೆಯಬಾರದು. ಯಾಕೆಂದರೆ ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ದೇವರು ಕೊಡುವಂಥ ಜೀವಕ್ಕೆ ಅನ್ಯರಾಗಿ ಬಿಟ್ಟರೆ ಇನ್ನು ಬದುಕುವುದು ಹೇಗೆ ಪ್ರಿಯರೇ? ಪ್ರಾಣಿಗಳು ಕೂಡ ಬದುಕ್ತವೆ, ಸತ್ತು ಹೋಗ್ತವೆ. ಆದರೆ ಮನುಷ್ಯರಾಗಿ ನಾವು ಬದುಕುವಂಥದ್ದು ದೇವರಿಗಾಗಿ ಬದುಕಬೇಕು. ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸುತ್ತಾ ಆತನ ಮಕ್ಕಳಾಗಿ ಜೀವಿಸಬೇಕೆಂಬುದೇ ಆತನ ಬಯಕೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ನಮ್ಮ ಆತನ ಕರೆದಿದ್ದಾನೆ, ಅವನು ಈಗಲೂ ಕರೀತಾ ಇದ್ದಾನೆ. 19ನೇ ವಚನ ಹೇಳುತ್ತೆ, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ
ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಈ ಲೋಕದ ಜನರು ಈಗ ಬದುಕ್ತಾ ಇದ್ದಾರೆ ಪ್ರಿಯರೇ. ನಾವು ಇವರನ್ನು ಅನುಸರಿಸಬಾರದೆಂದು ಆತನು ಬಯಸ್ತಾನೆ ಪ್ರಿಯರೇ. ಯಾಕೆಂದರೆ ನಮ್ಮ ಕೃತ್ಯಗಳಿಗೆ ನಾವೇ ಜವಾಬ್ದಾರಿಯಾಗಿದ್ದೇವೆ. ಹೆಚ್ಚು ಹೇಳಿದಾಗೆ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಆ್ಯಕ್ಷನ್ಸ್. ಹಾಗಾದರೆ ನನ್ನ ಕ್ರಿಯೆಯಿಂದ ನಾನು ಅದರ ಪ್ರತಿಫಲವನ್ನು ಕೆಟ್ಟದ್ದಾಗಿ ಅನುಭವಿಸಬಾರದೆಂಬುದಾದರೆ ನಾನು ನೂತನ ಮನಸ್ಸನ್ನು ಹೊಂದಿಕೊಂಡವನಾಗಿ, ಪರಿವರ್ತನೆ ಹೊಂದೋದನಾಗಿ ನಾನು ಆ ಕೆಲಸಗಳನ್ನು ಬಿಟ್ಟು ಶಿಷ್ಟನಾಗಿ ಬದುಕುವಂಥ ತೀರ್ಮಾನವನ್ನು ಮಾಡುವುದಾದರೆ ಕರ್ತನು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ ಪ್ರಿಯರೇ. ವಾಕ್ಯ ಹೇಳುತ್ತೆ, ಅವರು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ಮಾಡ್ತಾರಂತೆ. ಇವತ್ತು ನಮ್ಮ ಸಮಾಜದಲ್ಲಿ ಓದುವಂಥ ಸುದ್ದಿಗಳಲ್ಲಿ ನೋಡುವಾಗ ಬಹಳ ಹೀನಾಯವಾದಂಥ, ಕೇಳಲಿಕ್ಕೆ ನೋಡಲಿಕ್ಕೆ ಆಗದಂಥ ಸಂಗತಿಗಳು ನಡೀತಾ ಇದೆ ಪ್ರಿಯರೇ. ಕುಟುಂಬಗಳಲ್ಲಿ, ಸಮಾಜದಲ್ಲಿ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಸಂಬಂಧಗಳ ಮಧ್ಯೆ, ಸ್ನೇಹಿತರ ಮಧ್ಯೆ, ಕೆಲಸ ಸ್ಥಳಗಳಲ್ಲಿ ಅಸಹ್ಯವಾದಂಥ ಸಂಬಂಧಗಳು, ಅಸಹ್ಯವಾದಂಥ ಸಮಸ್ಯೆಗಳು ನಡೀತಾ ಇದೆ. ವಾಕ್ಯ ಹೇಳುತ್ತೆ, ಅವರು ಇದನ್ನು ಅತ್ಯಾಶೆಯಿಂದ ಮಾಡ್ತಾರಂತೆ. ಯಾಕಂದರೆ ಅವರು ಜೀವಕ್ಕೆ ಸೇರಿದವರಲ್ಲ. ನಮಗೆ ದೇವರ ಕರೆ ಉಂಟು. ಇವತ್ತು ನಾನು ನೀನು ಯೇಸು ಸ್ವಾಮಿನ ಅಂಗೀಕರಿಸಿಕೊಳ್ಳೋದಾದರೆ ನನಗೆ ಜೀವಕ್ಕೆ ಕರೆ ಉಂಟು. ನಾನು ಅನ್ಯರಂತೆ ಜೀವಿಸದೆ, ಈ ಲೋಕದವರಂತೆ ಬಾಳದೆ, ನಾನು ಕ್ರಿಸ್ತನ ಮಗನಾಗಿ ಅವುಗಳನ್ನು ಬಿಟ್ಟು ಜೀವವನ್ನು ಬಯಸುವಂಥ ಮಗಳಾಗಿ ಜೀವಿಸಲಿಕ್ಕೆ ನನಗೆ ಅವಕಾಶ ಉಂಟು. ಕರ್ತನ ಕರೀತಾ ಇದ್ದಾನೆ. 20ನೇ ವಚನದಲ್ಲಿ ನಮಗೊಂದು ಆಶೀರ್ವಾದ, ನಮಗೊಂದು ನಿರೀಕ್ಷೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಯೇಸು ಸ್ವಾಮಿ ಬಗ್ಗೆ ಕಲಿಸ್ತಿಲ್ಲ, ಕೆಟ್ಟತನ ಮಾಡುವಂತ ಹೇಳಲಿಲ್ಲ. ಯೇಸು ಸ್ವಾಮಿ ಬಂದದ್ದು ಒಳ್ಳೆಯದನ್ನು ಮಾಡುವುದಕ್ಕೆ, ಒಳ್ಳೆಯದನ್ನು ಇನ್ನೊಬ್ಬರಿಗೆ ಕಲಿಸಲಿಕ್ಕೆ ಬಂದನೇ ಹೊರತು ಆತನ ಕೆಟ್ಟದ್ದು ಮಾಡಲಿಕ್ಕೆ ಬರಲೇ ಇಲ್ಲ ಪ್ರಿಯರೇ. ಆದ್ದರಿಂದ ಯೇಸುವನ್ನು ಸ್ವೀಕರಿಸುವಂಥ, ಅನುಸರಿಸ್ತೇನೆಂದು ಹೇಳುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಭಾರ, ಜವಾಬ್ದಾರಿ ಉಂಟು. ಅವನು ಯೇಸು ಸ್ವಾಮಿ ಹಾಗೆ ಜೀವಿಸುವಂಥದ್ದು, ನಡೆಯುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ನಾವು ಆತನಿಂದಲೇ ಕಲಿತುಕೊಂಡಿದ್ದೇವೆ. ಈ ಲೋಕದಲ್ಲಿ ಹೇಳುವವರು ಜಾಸ್ತಿ, ಉಪದೇಶ ಮಾಡುವವರು ಜಾಸ್ತಿ, ಬೋಧನೆ ಹೇಳುವವರು ಜಾಸ್ತಿ, ಬುದ್ಧಿವಾದ ಹೇಳುವವರು ಜಾಸ್ತಿ, ಆದರೆ ಹೇಳಿದಂತೆ ನಡೆಯುವವರು ತುಂಬ ಕಡಿಮೆ. ಇವತ್ತು ಯೇಸು ಸ್ವಾಮಿ ನೋಡುವಾಗ ವಾಕ್ಯದಲ್ಲಿ ಮಾತು ಹೇಳ್ತದೆ, ಅಪೊಸ್ತಲರ ಕೃತ್ಯಗಳಲ್ಲಿ, ಆತನು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಂಬುದಾಗಿ. ಯೇಸು ಸ್ವಾಮಿ ತಾನು ಹೇಳುವ ಮುಂಚಿತವಾಗಿ ತಾನು ಮಾಡಿದನು, ಶುದ್ಧನಾಗಿ ನಡೆದನು, ಶೋಧನೆ ಜಯಿಸಿದನು, ತಂದೆ ತಾಯಿಗಳ ವಿಧೇಯನಾಗಿ ಜೀವಿಸಿದನು. ಹೀಗೆ ಆತನು ಮಾಡುವುದಕ್ಕೂ ಅನಂತರ ಬೋಧಿಸುವುದಕ್ಕೂ ಸಹ ಪ್ರಾರಂಭ ಮಾಡಿದನಂತೆ ಪ್ರಿಯರೇ. ಹಾಗೆ ನಾವು ಕೂಡ ವಾಕ್ಯವನ್ನು ಓದುವುದಷ್ಟೇ ಅಲ್ಲ, ನಾವು ಅದನ್ನು ಮಾಡುತ್ತಾ ಅದನ್ನು ಬೋಧಿಸುವಂಥ ಕೆಲಸಕ್ಕೆ ಬರಬೇಕು. ಕರ್ತನು ಅದನ್ನೇ ಬಯಸ್ತಾ ಇದ್ದಾನೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದಿರಲ್ಲ, ಆತನ ವಾಕ್ಯವನ್ನೇ ಓದಿದಿರಲ್ಲ, ಆತನಲ್ಲಿಯೇ ಉಪದೇಶ ಹೊಂದಿದಿರಲ್ಲ. ಯೇಸು ಕ್ರಿಸ್ತನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ಅಡಿತನ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ಎಂಬುದಾಗಿ ವಾಕ್ಯ ಹೇಳ್ತಾ ಪ್ರಿಯರೇ. ಮತ್ತು ಏನು ಮಾಡಬೇಕು? ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ವಾಕ್ಯ ನಾವು ಉತ್ತೇಜಿಸ್ತದೆ. ಈ ಸಮಯದಲ್ಲಿ ಪೌಲನು ಉತ್ತೇಜನವಾಗಿ ಬರೀತಾ ಇದ್ದಾನೆ. ಮತ್ತು ಇಂಥ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನಾವು ಯಾವಾಗ ಈ ಒಂದು ಹೊಸತನಕ್ಕೆ ಬರ್ತೇವೋ, ಯಾವಾಗ ಯೇಸುವನ್ನು ಅಂಗೀಕರಿಸ್ಕೊಳ್ತೇವೋ, ಯಾವಾಗ ಮೋಸವನ್ನು ಬಿಡ್ತೇವೋ, ದುರಾಶೆಯನ್ನು ಬಿಡ್ತೇವೋ, ಕೆಟ್ಟು ಹೋಗೋದನ್ನು ತಪ್ಪಿಸ್ತೇವೋ, ಆಗ ನಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ತೇವೆ ಪ್ರಿಯರೇ. ಏನು ಒಳಗಿದೆಯೋ ಅದೇ ಹೊರಗೆ ಬರ್ತದೆ. ಒಂದು ದಿನ ಒಬ್ಬ ವ್ಯಕ್ತಿಯು ಒಬ್ಬರನ್ನ ಕೇಳಿದ್ರಂತೆ, ಏನಪ್ಪ ಅವನು ಯಾಕೆ ಹೇಗೆ ಭಾಳ ಕೆಟ್ಟದಾಗಿ ವರ್ತನೆ ಮಾಡ್ತಾನೆ ಎಂಬುದಾಗಿ. ಅದಕ್ಕೆ ಆ ವ್ಯಕ್ತಿ ಹೇಳಿದಂತೆ, ನೋಡಿ ಸರ್, ನಿಮ್ಮ ಕೈಯಲ್ಲಿ ಒಂದು ಕಾಫಿ ಗ್ಲಾಸ್ ಇದ್ದರೆ ನೀವು ಅದನ್ನು ಅಲ್ಲಾಡಿಸಿದ್ರೆ ಚೆಲ್ಲುವಂಥದ್ದು ಕಾಫಿ ಮಾತ್ರ. ಹಾಗಾಗಿ ಅಲ್ಲಿ ಟೀ ಸುರಿಯೋದಿಲ್ಲ. ಒಳಗೆ ಏನಿರುತ್ತೋ ಅದೇ ಇಚ್ಛೆ ಬರುವಂಥದ್ದು. ಹಾಗಾಗಿ ನಮ್ಮ ಜೀವಿತದಲ್ಲಿ ಏನಿದೆಯೋ ಅದನ್ನೇ ಆ ಮಗನು ಇಚ್ಛೆ ತೋರಿಸ್ತಾನೆ ಎಂಬುದಾಗಿ ಹೇಳುವಂಥ ಮಾತು ಹೌದಲ್ಲವೇ? ಯಾರಾದರೂ ನಮಗೆ ಸ್ವಲ್ಪ ನಮಗೆ ಇಷ್ಟವಾಗದ ರೀತಿಯಲ್ಲಿ ಮಾತನಾಡಿಬಿಟ್ರೆ, ಅಥವಾ ನಮ್ಮನ್ನು ತಿದ್ದಿದ್ರೆ, ನಾವು ತಪ್ಪು ಮಾಡಿದ್ದನ್ನು ಎತ್ತಿ ಹೇಳಿಬಿಟ್ರೆ ನಮಗೆ ಕೋಪ ಬಂದುಬಿಡ್ತದೆ. ನಾವು ಬಹಳ ಕ್ರೂರವಾಗಿ, ಕಠಿಣವಾಗಿ ಮಾತನಾಡ್ತೇವೆ, ವರ್ತಿಸ್ತೇವೆ. ಯಾಕೆಂದರೆ ನಮ್ಮೊಳಗೆ ಅದೇ ಇರುವಂಥದ್ದು, ಅದಕ್ಕೆ ಅಧಿಸುವಾಗಿ ಇಚ್ಛೆ ಬರುತ್ತೆ. ನಮ್ಮಲ್ಲಿ ಪ್ರೀತಿ, ಸಹನೆ, ಕ್ಷಮೆ ಇರೋದಾದರೆ ನಮಗೆ ಅದು ಈಚೆ ಬರುತ್ತೆ. ನಾವು ಕೇಳ್ತೇವೆ, ಯಾಕಪ್ಪ ನಾನು ಏನು ತಪ್ಪು ಮಾಡಿದೆ ಹೇಳು, ನನ್ನ ತಪ್ಪಿನ ಸರಿಪಡಿಸ್ಕೊಡ್ತೇನೆ ಅಂತ ಹೇಳ್ತೇವೆ. ಇಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ, ಆಗ ನೀನು ಅದನ್ನು ಬದಲಾಯಿಸಿಕೊಂಡು ಬಂದಾಗ ಹೇಳುವಂಥ ಮಾತನ್ನು ಬರೋದಿಲ್ಲ.
ಒಂದೇ ಸಾರಿ ಮಾತಾಡಲಿಕ್ಕೆ, ಬೈಲಿಕ್ಕೆ, ಹೊಡಿಲಿಕ್ಕೆ ಹೋಗ್ತೇವೆ ನಾವು. ಯಾಕಂದರೆ ನಮ್ಮೊಳಗೆ ಅದೇ ತುಂಬಿಕೊಂಡಿದೆ. ನಾವು ಅನ್ಯ ಜನರಂತೆ ಬಾಳಬಾರದು, ಇದನ್ನು ಬಿಡಬೇಕೆಂಬುದಾಗಿ ಕ್ರಿಸ್ತನು ಬಯಸಿದ್ದಾನೆ. ಆದ್ದರಿಂದ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಯಾಕಂದರೆ ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿದೆ ಮತ್ತು ದೇವ ಭಯವುಳ್ಳದ್ದಾಗಿ ನಿರ್ಮಿಸಲ್ಪಟ್ಟಿದೆ ಪ್ರಿಯರೇ. ಇವತ್ತು ನಾನು ನೀನು ಕ್ರಿಸ್ತನ ಮಗನಾಗಿ, ಕ್ರಿಸ್ತನ ಮಗಳಾಗಿ ಜೀವಿಸಬೇಕಾದರೆ ನನಗಿದರ ಅವಶ್ಯಕತೆ ಉಂಟು. ನಾನು ಇಹಲೋಕದವರಂತೆ ಅನ್ಯಜನಂತೆ ಜೀವಿಸದೆ ನಾನು ಕ್ರಿಸ್ತನ ಮಗನಾಗಿ, ಮಗಳಾಗಿ ಜೀವಿಸುವಂಥ ತೀರ್ಮಾನವನ್ನು ಮಾಡಬೇಕು. ನನ್ನ ಕಾರ್ಯಗಳಿಗೆ ನಾನೇ ಜವಾಬ್ದಾರಿ ಎಂದು ನಾನು ಅರ್ಥ ಮಾಡಿಕೊಳ್ಳಬೇಕು. ಹೆಚ್ಚು ನಮಗೆ ಉತ್ತೇಜಿಸಿದ ಹಾಗೆ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಆ್ಯಕ್ಷನ್ಸ್. ನನ್ನ ಕಾರ್ಯಗಳಿಗೆ, ನನ್ನ ಕೃತ್ಯಗಳಿಗೆ ನಾನು ಜವಾಬ್ದಾರಿಯಾಗಿದ್ದೇನೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲ, ಕೆಟ್ಟದನ್ನು ಮಾಡಿದರೆ ಅದರ ಫಲ ನಾನು ಅನುಭವಿಸಬೇಕು. ನಮಗೆ ನಿರೀಕ್ಷೆ ಉಂಟು. ಒಂದು ನಿರೀಕ್ಷೆ ಆಶೀರ್ವಾದ ಏನಂತಂದರೆ, ನಾನು ಮಾಡಿದೆಲ್ಲ ತಪ್ಪು ಅಪರಾಧಗಳನ್ನು ನಾನು ಒಪ್ಪಿಕೊಳ್ಳುವಾಗ, ಯೇಸು ಕ್ರಿಸ್ತನ ಮುಂದೆ ಒಂದು ಒಪ್ಪಿಕೊಳ್ಳುವಾಗ, ಆತನು ನನ್ನ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನನ್ನ ಶುದ್ಧನೂ ನೀತಿಯನ್ನು ತೀರ್ಮಾನಿಸ್ತಾನೆ ಪ್ರಿಯರೇ. ಆಗ ನಮಗೆ ಬಿಡುಗಡೆ ಉಂಟು. ಇಲ್ಲವಾದರೆ ನಾವು ಪಾಪದಲ್ಲಿಯೇ, ನಮ್ಮ ಶಾಪದಲ್ಲೇ ಸಾಯಬೇಕಾಗ್ತದೆ. ಕ್ರಿಸ್ತನ ಬಳಿಗೆ ಬರೋಣ, ಆತನ ಕೊಟ್ಟುವಂಥ ಕ್ಷಮೆಯನ್ನು ಸ್ವೀಕರಿಸೋಣ, ಪ್ರೀತಿಯನ್ನು ಬಯಸೋಣ. ಆತನು ನಮ್ಮನ್ನು ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿ ಮಾಡಿದ್ದಾನೆ. ಇನ್ನು ನಾವು ನಮ್ಮ ದುಷ್ಟತನವನ್ನು ಬಿಟ್ಟು ಶಿಷ್ಯರಾಗಿ ಬಾಳಲಿಕ್ಕೆ ಆತನ ಬರುವುದಾದರೆ ಇನ್ನೂ ಎಷ್ಟು ಹೆಚ್ಚಾಗಿ ಆತನ ಪ್ರೀತಿ ಮಾಡುತ್ತಾ ನಮ್ಮನ್ನು ಕರುಣಿಸುವನು, ಕಟಾಕ್ಷಿಸುವನಾಗಿದ್ದಾನೆ ಪ್ರಿಯರೇ. ಇವತ್ತು ನಮ್ಮನ್ನು ಒಪ್ಪಿಸಿಕೊಡುವುದಾದರೆ, ನಮ್ಮ ದುರ್ಮಾರ್ಗಗಳನ್ನು ಬಿಡುವುದಾದರೆ, ಈ ಲೋಕದವಂತ ಜೀವಿಸೋದನ್ನು ಬಿಡುವುದಾದರೆ, ಆತನು ನಮ್ಮನ್ನು ನೀತಿವಂತರನ್ನು ತೀರ್ಮಾನಿಸಿ ತನ್ನ ದೇವ ಭಯವನ್ನು ನಮ್ಮಲ್ಲಿ ಹುಟ್ಟಿಸಿ ತನ್ನ ಮನಸ್ಸಿಗೋಸ್ಕರ ಆತನ ನಾವು ಜೀವಿಸಲಿಕ್ಕೆ ನಮಗೆ ಬಲಪಡಿಸ್ತಾನೆ ಪ್ರಿಯರೇ. ಸಿದ್ಧವಾಗಲಿಕ್ಕೆ ನನಗೆ ಮನಸ್ಸು ಬೇಕಷ್ಟೇ. ವಾಕ್ಯ ಮುಂದೆ ಹೇಳುತ್ತೆ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ನೋಡಿದ್ರ, ನಾವು ಕ್ರಿಸ್ತನಲ್ಲಿ ಅಂಗಗಳಾಗಿದ್ದೇವೆ. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸುಳ್ಳು ಹೇಳೋದು ಬೇಕಿಲ್ಲ. ಒಬ್ಬರನ್ನೊಬ್ಬರು ಸುಮ್ಮನೆ ತಮಾಷೆ ಮಾಡಿಕೊಂಡು ಹೀಯಾಳಿಸುವಂಥದ್ದು ಬೇಕಿಲ್ಲ. ನಾವು ಸತ್ಯವನ್ನು ಆಡಬೇಕೆಂಬುದಾಗಿ ಆತನ ಬಯಸಿದ್ದಾನೆ. ಅದನ್ನೇ ಉತ್ತೇಜಿಸ್ತಾ ಇದ್ದಾನೆ ಪ್ರಿಯರೇ. ಒಂದು 26ನೇ ವಚನ ಹೇಳ್ತದೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಇದು ಬಹಳ ಮುಖ್ಯ. ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಮತ್ತು ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಇಸ್ ದ ಫೈನಲ್ ವರ್ಡ್. ಇಷ್ಟೆಲ್ಲ ವಿಷಯ ಹೇಳಿದ ನಂತರ ಹೇಳುತ್ತಾ ಮುಖ್ಯವಾದ ಮಾತು, ಸೈತಾನನಿಗೆ ಅವಕಾಶ ಕೊಡಬೇಡ್ರಿ. ನಾವು ಯಾವಾಗ ಸುಳ್ಳು ಹೇಳ್ತೇವೋ, ಯಾವಾಗ ಕೋಪ ಮಾಡಿಕೊಳ್ತೇವೋ, ಸಿಟ್ಟು ಮಾಡಿಕೊಳ್ತೇವೋ, ಅನ್ಯಾಯವಾಗಿ ವರ್ತಿಸ್ತೇವೋ, ನಾವು ಯಾರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಸೈತಾನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ, ದೇವರಿಗಲ್ಲ. ನಾನು ಕ್ರಿಸ್ತನವನು ಅಂತ ಹೇಳಿಕೊಂಡರೂ ಕೂಡ ಇಂಥ ತಪ್ಪು ಕೃತ್ಯಗಳನ್ನು ಮಾಡುವಾಗ, ಈ ಲೋಕದಂತ ಜೀವಿಸುವಾಗ ನಾನು ಏನು ಮಾಡ್ತಾಯಿದ್ದೆ ಅಂದರೆ ನಾನು ಸೈತಾನನಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ, ನನ್ನ ಸಂಬಂಧಗಳಲ್ಲಿ, ನನ್ನ ಕುಟುಂಬದಲ್ಲಿ ನಾನು ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಆದ್ದರಿಂದ ದೇವರು ಹೇಳುವಂಥ ಮಾತು, ಮಗನೇ ಮಗಳೇ ಇದನ್ನು ಬಿಟ್ಟು ಬಿಡು. ಸೈತಾನನಿಗಲ್ಲ, ಬದಲಾಗಿ ಪರಿಶುದ್ಧಾತ್ಮನಿಗೆ ಅವಕಾಶ ಮಾಡಿಕೊಡು. ಯೇಸು ಕ್ರಿಸ್ತನಿಗೆ ಅವಕಾಶ ಮಾಡಿಕೊಡು. ಆತನು ನಿನ್ನ ನೂತನಪಡಿಸಿ ನಿನ್ನನ್ನು ತನ್ನ ಪ್ರೀತಿಯಲ್ಲಿ ಬಲಪಡಿಸುತ್ತಾ ನಿನ್ನ ವೈಯಕ್ತಿಕ ಜೀವಿತವನ್ನು, ಕುಟುಂಬ ಜೀವಿತವನ್ನು ನಿನ್ನ ಆಶೀರ್ವದಿಸಿ ಆತನು ಸಮಾಧಾನ ನೆಲೆಗೊಳಿಸ್ತಾನೆ. ನೀತಿಯನ್ನು, ದೇವಭಯವನ್ನು ಹುಟ್ಟಿಸ್ತಾನೆ ಪ್ರಿಯರೇ. ಇದಕ್ಕೆ ನಾವು ಸಿದ್ಧವಾಗುವ, ಹೀಗಾಗುವಂತೆ ದೇವರು ನಮ್ಮನ್ನು ಈ ವಾಕ್ಯಗಳನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನನ್ನು ಎಚ್ಚರಿಸಿದ್ದೀಯ ಪದಕ್ಕಾಗಿ ನಿನಗೆ ಸ್ತೋತ್ರ. ಹೆಚ್ಚಿಗೆ ಹೇಳಿದ ಹಾಗೆ ನಮ್ಮ ಕೃತ್ಯಗಳಿಗೆ ನಾವು ಜವಾಬ್ದಾರಾಗಿದ್ದೇವೆ ಸ್ವಾಮಿ, ಬೇರೆಯವರಲ್ಲ, ನಾವು ಜವಾಬ್ದಾರರು. ಈ ಒಂದು ಭಯದ ಜೀವಿತ ಸಹಾಯ ಮಾಡು. ಕರ್ತನ ಪೌಲ್ ನಮಗೆ ಉತ್ತೇಜಿಸಿದ ಹಾಗೆ ನಾವು ಸೈತನಿಗೆ ಅವಕಾಶ ಕೊಡದೆ ನಿನ್ನ ಮೇಲೆ ಆತುಕೊಂಡವರಾಗಿ, ನಿನ್ನ ಆತ್ಮ ನಡೆಸಲ್ಪಟ್ಟವರಾಗಿ ನಮ್ಮ ಮಕ್ಕಳಿಗೆ ಬಾಳಲು ಸಹಾಯ ಮಾಡು ಸ್ವಾಮಿ. ನಿನಗೆ ಮಾತ್ರ ನಿತ್ಯ ಕಾಲಕ್ಕೆ ಮಹಿಮೆಯುಗ ಸ್ತುತಿ ಸ್ತೋತ್ರ ಉಂಟಾಗಲಿ. ಈ ವಾಕ್ಯವನ್ನು ಕೇಳಿದ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಬೇಡಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೇನ್.